ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಅವರ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಏನೆಲ್ಲ ಆಗುತ್ತೆ ಅಂತ ನೋಡೋಣ ಬನ್ನಿ. ಇವತ್ತು ಶುಕ್ರವಾರ ಆಗಿರೋದ್ರಿಂದ ಬೆಳಗ್ಗೆನೇ ಎದ್ದು ಕಸ ಗುಡಿಸಿ, ನೆಲ ಒರೆಸಿ, ಆಚೆ ಎಲ್ಲ ತೊಳೆದು ರಂಗೋಲಿಯನ್ನು ಹಾಕಿಬಿಟ್ಟು ದೇವರಿಗೆ ದೀಪವನ್ನು ಹಚ್ಚಿದ್ದೀನಿ ಫ್ರೆಂಡ್ಸ್. ನೋಡಿ ನಮ್ಮ ಶಿವಲಿಂಗ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆಯಲ್ವಾ. ಇದೇ ರೀತಿಯೇ ಎಲ್ಲ ಫೋಟೋಗಳನ್ನೂ ಒರೆಸ್ಬಿಟ್ಟು ಕುಂಕುಮ ಇಟ್ಟು ಹೂವು ಇಟ್ಟು ಪೂಜೆಯನ್ನು ಮಾಡಿದೆ. ಪ್ರತಿ ಶುಕ್ರವಾರನೂ ಇದೇ ರೀತಿ ಫ್ರೆಂಡ್ಸ್ ನಾನು ಪೂಜೆ ಮಾಡೋದು. ಏನೋ ಒಂಥರ ನೆಮ್ಮದಿ ಆಗುತ್ತೆ, ಮನಸ್ಸಿಗೆ ಶಾಂತಿಯನ್ನು ಕೊಡುತ್ತೆ ಮನೆಯಲ್ಲಿ ಈ ರೀತಿ ಪೂಜೆ ಮಾಡೋದ್ರಿಂದ. ಈ ರೀತಿ ಪೂಜೆ ಮಾಡಿ ಇವತ್ತಿನ ಡೇನ ನಾನು ಮುಂದುವರಿಸಿದ್ದೀನಿ. ಹಾಗೆ ಇವತ್ತು ಕ್ಲಾಸ್ ಇಲ್ಲ ಫ್ರೆಂಡ್ಸ್. ನಾಳೆ ಎಲ್ಲರೂ ರೆಡಿಯಾಗಿ ಚೌಟ್ರಿಗೆ ಬರಬೇಕು ಅಂತ ನೆನ್ನೆನೇ ನಮ್ಮ ಮ್ಯಾಮ್ ಹೇಳಿದರು. ಹಾಗಾಗಿ ಈ ರೀತಿ ಸಿಂಪಲಾಗಿ ರೆಡಿ ಆಗಿಬಿಟ್ಟು ಈಗ ಚೌಟ್ರಿಗೆ ಹೋಗ್ತಾ ಇದ್ದೀನಿ. ನಮ್ಮ ಮನೆಯವರೇ ಡ್ಯೂಟಿ ಇಲ್ಲ ಇವತ್ತು, ಹಾಗಾಗಿ ನನ್ನನ್ನು ನಮ್ಮ ಮನೆಯವರೇ ಬಿಟ್ಕೊಟ್ರು. ಈಗ ಬಂದ್ವಿ ಫ್ರೆಂಡ್ಸ್ ಚೌಟ್ರಿಗೆ. ನಾನು ಮತ್ತು ಪೂಜಾ ಬಂದ್ವಿ. ನಮ್ಮ ಮೇಡಮ್ ಇನ್ನೂ ಬಂದಿಲ್ಲ, ಅವರೆಲ್ಲ ಸ್ಟೂಡೆಂಟ್ಸ್ ಎಲ್ಲ ಸೇರಿಬಿಟ್ಟು ಆಮೇಲೆ ಬರ್ತಾರೆ. ನಾವು ಇವಾಗ ಬೇಗನೆ ಬಂದ್ವಿ ಫ್ರೆಂಡ್ಸ್. ನೋಡಿ ಪೂಜಾನು ಬಂದು ಕುತ್ಕೊಂಡಿದ್ದಾಳೆ. ಇವತ್ತೇನಿದೆ ಅಂತ ಅಂದರೆ, ಇವತ್ತು ಅಂಬಾಭವಾನಿ ಚೌಟ್ರಿ ಉದ್ಘಾಟನೆ ಇದೆ. ಮತ್ತು ನೋಡಿ ಶಿವಾಜಿಯವರ 398ನೇ ಜಯಂತ್ಯೋತ್ಸವ ಇದೆ ಫ್ರೆಂಡ್ಸ್. ಛತ್ರಪತಿ ಶಿವಾಜಿ ಗೊತ್ತಿರುತ್ತಲ್ವ ನಿಮಗೆ, ಅವ್ರದ್ದು. ಇಲ್ಲಿ ನೋಡಿ ಎಲ್ಲರಿಗೂ ಕೂಡ ಸನ್ಮಾನ ಮಾಡ್ತಾ ಇದ್ದಾರೆ. ಪಿಂಕ್ ಕಲರ್ ಸ್ಯಾರಿ ಉಟ್ಕೊಂಡಿದ್ದಾರಲ್ವ, ಪಿಂಕ್ ಕಲರ್ ಬ್ಲೌಸು ಮತ್ತು ಗೋಲ್ಡ್ ಕಲರ್ ಸ್ಯಾರಿ, ಅವರು ಕೂಡ ನಮ್ಮ ಮ್ಯಾಮೇನೆ. ಇವಾಗ ನೋಡಿ ಇದನ್ನೆಲ್ಲ ನೋಡಿಕೊಂಡು ಇನ್ನೇನು ಹೊರಟ್ವಿ. ಒಂದು ಸ್ವಲ್ಪ ಫೋಟೋಸು ವೀಡಿಯೋಸು ತಗೊಂಡು ಸ್ಟಿಚಿಂಗು ಕಟಿಂಗ್ ಎಲ್ಲ ಹೇಳ್ಕೊಡ್ತಾರಲ್ವ, ಆ ಮ್ಯಾಮ್ ಬಂದರು. ಸ್ವಲ್ಪ ವೀಡಿಯೋ ಮಾಡು ಅಂತ ಅಂದೆ, ಹಾಗಾಗಿ ಪೂಜಾನೇ ವೀಡಿಯೋ ಮಾಡ್ತಾ ಇದ್ದಾಳೆ. ನೋಡಿ ಇವರೆಲ್ಲ ನಮ್ಮ ಕ್ಲಾಸಿಗೆ ಬರುವಂಥ ನನ್ನ ಫ್ರೆಂಡ್ಸು ಎಲ್ಲರೂ ಇವಾಗ ಬಂದರು. ಹಾಗಾಗಿ ಇವಾಗ ಸ್ವಲ್ಪ ವೀಡಿಯೋ ಮಾಡಿಕೊಂಡು ಫೋಟೋಸನ್ನು ತಗೊಂಡೆ. ನಮ್ಮ ಮೇಡಮ್ ಹಾಯ್ ಮಾಡ್ತಿದ್ದಾರೆ, ಹಾಯ್ ಮಾಡಿ ನಮ್ಮ ಮೇಡಮ್ಗೆ. ಹಾಗೆಯೇ ಅಡುಗೆ ಕೂಡ ಮಾಡಿಸಿದ್ರು ಫ್ರೆಂಡ್ಸ್. ಅಡುಗೆ ಅಂತೂ ನಾನಾ ರೀತಿ ತುಂಬ ಚೆನ್ನಾಗಿ ಮಾಡಿಸಿದ್ರು. ಎಲ್ಲರೂ ನಾವು ಒಂದೇ ಲೈನಲ್ಲೇ ಕೂತಿದ್ದೀವಿ ನೋಡಿ, ನಮ್ಮ ಕ್ಲಾಸ್ ಫ್ರೆಂಡ್ಸ್ ಎಲ್ಲರೂ ಕೂಡ. ಈಗ ಊಟನೂ ಕೂಡ ಸ್ಟಾರ್ಟ್ ಆಯಿತು. ಎಲೆಗೂ ಕೂಡ ಊಟವನ್ನು ಇಟ್ಟಿದ್ದಾರೆ ಫ್ರೆಂಡ್ಸ್. ಉಪ್ಪಿನಕಾಯಿ, ಉಪ್ಪು, ಕೋಸಂಬರಿ ಮತ್ತು ಲಾಡು ಮತ್ತು ಎಣ್ಣೆಯಲ್ಲಿ ಕರೆದಿರುವಂಥ ರೊಟ್ಟಿ ಫ್ರೆಂಡ್ಸ್. ರೊಟ್ಟಿ ಮತ್ತು ಕೆಂಪು ಚಟ್ನಿ ತುಂಬಾ ಚೆನ್ನಾಗಿತ್ತು. ಅದಾದಮೇಲೆ ಸ್ವಲ್ಪ ಪಲಾವು, ಬಜ್ಜಿ, ಅನ್ನ, ಸಾಂಬಾರು ಎಲ್ಲ ತಿಂದ್ಬಿಟ್ಟು ಹೊಟ್ಟೆ ತುಂಬ ಒಂದು ಗ್ರೂಪ್ ಫೋಟೋವನ್ನು ತಕ್ಕೊಂಡು ಆಚೆ ಬಂದ್ವಿ ಫ್ರೆಂಡ್ಸ್. ಇನ್ನೇನು ಬರುವಾಗ ಈ ರೀತಿ ಒಂದು ದೇವಸ್ಥಾನ ನೋಡಿದ್ವಿ, ತುಂಬಾ ಚೆನ್ನಾಗಿತ್ತು. ಇದು ದೇವಸ್ಥಾನ ಅನ್ನೋಕ್ಕಿಂತ ಒಳಗಡೆ ಏನೆಲ್ಲ ಇದೆ ಅಂತ ಅಂದ್ಬಿಟ್ಟು ನಾನು ತೋರಿಸ್ತೀನಿ ಫ್ರೆಂಡ್ಸ್ ನಿಮಗೆ. ನಾನು ಇದೇ ಫಸ್ಟೇ ನೋಡಿದ್ದು. ದಾವಣಗೆರೆಯಲ್ಲಿ ಯಾರಾದರೂ ಇದ್ದರೆ ಖಂಡಿತ ಇಲ್ಲಿಗೆ ಬಂದು ನೋಡಿ, ಅದ್ರ ಬಗ್ಗೆ ಎಲ್ಲ ತುಂಬ ವಿವರವಾಗಿ ಹೇಳ್ತಾರೆ. ನಮ್ಮ ಜೀವನದ ಬಗ್ಗೆನೇ ಹೇಳೋದು ಫ್ರೆಂಡ್ಸ್ ಅವರು. ನೋಡಿ ಎಷ್ಟು ಚೆನ್ನಾಗಿದೆ. ಶಿವಲಿಂಗ ನಿಮಗೆ ತೋರಿಸಿದ್ನಲ್ಲ ವೈಟ್ ಕಲರ್ದು, ಅದ್ರ ಒಳಗಡೆ ಇದೆಲ್ಲ ಮಾಡಿರುವಂಥದ್ದು ನೋಡಿ ಫ್ರೆಂಡ್ಸ್. ಜ್ಞಾನ ಮಾಡ್ತಾ ಇರೋದು ನಮ್ಮ ಜೀವನದಲ್ಲಿ ಯಾವ್ಯಾವ ರೀತಿ ಇದ್ದರೆ ನಾವು ಯಾವ ರೀತಿ ನಮಗೆ ಮರುಜನ್ಮದಲ್ಲಿ ಒಳ್ಳೆಯದಾಗುತ್ತೆ, ಈ ಜನ್ಮದಲ್ಲಿ ನಾವು ಏನೆಲ್ಲ ಕೆಟ್ಟದ್ದು ಮಾಡಿರ್ತೀವೋ ಮರುಜನ್ಮದಲ್ಲಿ ನಾವು ಹಾಗೇ ಶಿಕ್ಷೆಯನ್ನು ಅನುಭವಿಸ್ತೀವಿ ಅಂತ ಅಂದ್ಬಿಟ್ಟು ಪೂರ್ತಿ ವಿವರವನ್ನು ಹೇಳಿದ್ರು. ಆ ವಿವರವನ್ನು ಹೇಳಿರೋದು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಫುಲ್ಲು ಅವ್ರು ಹೇಳಿರುವಂಥದ್ದೇ ಫುಲ್ಲು ಒಂದು ವಿಡಿಯೋ ಮಾಡಿ ಹಾಕ್ತೀನಿ. ತುಂಬ ಚೆನ್ನಾಗಿ ಹೇಳಿದ್ರು ಫ್ರೆಂಡ್ಸ್ ಅವರು. ನಮಗಂತೂ ತುಂಬಾ ಇಷ್ಟ ಆಯಿತು. ನಾವು ಇಲ್ಲಿ ಚೌಟ್ರಿಗೆ ಬಂದಿದ್ದು, ಇಲ್ಲಿ ಎಲ್ಲೋ ಟ್ರಿಪ್ ಅಂದಂಗೆ ಆಗ್ತಾಯಿತ್ತು. ಇದ್ರೊಳಗಡೆ ಬಂದ ತಕ್ಷಣ ನೋಡಿ ಸುತ್ತೂ ಕೂಡ ಕಾಲಚಕ್ರ ಯಾವ ರೀತಿ ನಡೆಯುತ್ತೆ ಅದನ್ನೆಲ್ಲ ಹೇಳ್ಕೊಟ್ರು ನಮಗೆ. ನೋಡಿ ಎಲ್ಲರೂ ಕೂಡ ನೋಡ್ತಾ ಇದ್ದೀವಿ, ಎಲ್ಲರೂ ಹಾಯ್ ಮಾಡ್ತಿದ್ದಾರೆ ನೋಡಿ. ಇವರೆಲ್ಲ ನನ್ನ ಫ್ರೆಂಡ್ಸ್, ಅವರಿಗೆಲ್ಲ ಒಂದು ಸತಿ ಹಾಯ್ ಮಾಡಿ ನೀವು. ಹಾಗೆ ಮೇಲೆ ಜ್ಯೋತಿರ್ಲಿಂಗಗಳಿದೆ, ಅಲ್ಲಿ ತೋರಿಸ್ತೀನಿ ನೋಡಿ. ಸೋಮನಾಥ ಅಂತ ಗುಜರಾತ್ನಲ್ಲಿ, ಮಲ್ಲಿಕಾರ್ಜುನ ಅಂತ ಆಂಧ್ರ ಪ್ರದೇಶದಲ್ಲಿ, ಮತ್ತು ಮಧ್ಯಪ್ರದೇಶದಲ್ಲಿ ಮಹಾಕಾಳೇಶ್ವರ ಅಂತ ಅಂದ್ಬಿಟ್ಟು, ಮತ್ತು ಮಧ್ಯಪ್ರದೇಶದಲ್ಲಿ ಓಂಕಾರೇಶ್ವರ ಅಂತ ಅಂದ್ಬಿಟ್ಟು, ಮತ್ತು ಇಲ್ಲಿ ಜಾರ್ಖಂಡ್ನಲ್ಲಿ ವೈದ್ಯನಾಥ ಅಂತ ಅಂದ್ಬಿಟ್ಟು, ಮಹಾರಾಷ್ಟ್ರದಲ್ಲಿ ಭೀಮಾಶಂಕರ ಅಂತ ಅಂದ್ಬಿಟ್ಟು, ತಮಿಳ್ನಾಡಿನಲ್ಲಿ ರಾಮೇಶ್ವರ ಅಂತ ಅಂದ್ಬಿಟ್ಟು, ಮತ್ತು ಗುಜರಾತ್ನಲ್ಲಿ ನಾಗೇಶ್ವರ ಅಂತ ಅಂದ್ಬಿಟ್ಟು, ಮತ್ತು ಉತ್ತರ ಪ್ರದೇಶ ವಿಶ್ವನಾಥ ಅಂತ ಅಂದ್ಬಿಟ್ಟು,
ಮಹಾರಾಷ್ಟ್ರದಲ್ಲಿ ತ್ರಯಂಬಕೇಶ್ವರ ಅಂತ ಅಂದ್ಬಿಟ್ಟು, ಮತ್ತು ಇಲ್ಲಿ ಉತ್ತರಾಖಂಡದಲ್ಲಿ ಕೇದಾರನಾಥ್ ಅಂತ, ಮಹಾರಾಷ್ಟ್ರದಲ್ಲಿ ಋಷೇಶ್ವರ ಅಂತ ಅಂದ್ಬಿಟ್ಟು ನೋಡಿ 12 ಜ್ಯೋತಿರ್ಲಿಂಗಗಳ ಯಥಾರ್ಥ ಪರಿಚಯ. ನೋಡಿದ್ರಲ್ವ ಫ್ರೆಂಡ್ಸ್, ಇಷ್ಟು ಶಿವಲಿಂಗ ಪರಿಚಯ ನಾನು ಮಾಡಿಕೊಟ್ಟಿದ್ದೀನಿ. ದಾವಣಗೆರೆಯಲ್ಲಿದ್ದರೆ ಬಂದು ನೀವು ಇಲ್ಲಿ ನೋಡಿ, ಶಿವರಾತ್ರಿಗೆ ತುಂಬ ಚೆನ್ನಾಗಿ ಮಾಡ್ತಾರಂತೆ. ನೀವು ಕೂಡ ವಿಸಿಟ್ ಮಾಡಿ ನೋಡ್ಬೋದು, ತಿಳ್ಕೊಬೋದು. ಒಂದು ಸ್ವಲ್ಪ ನಾವು ಮನೆಯಲ್ಲೇ ಇದ್ದರೆ ಏನು ತಿಳ್ಕೊಳಕ್ಕಾಗಲ್ಲ, ಈ ರೀತಿ ಆಚೆ ಬಂದರೆ ಸ್ವಲ್ಪ ನಾಲೆಜನ್ನು ನಾವು ತಿಳ್ಕೊಬೋದು ಫ್ರೆಂಡ್ಸ್. ಹಾಗೆ ಅಲ್ಲಿಂದ ಹೊರಟ್ವಿ, ನಡ್ಕೊತಾನೆ ಬಂದ್ವಿ. ಹಾಗೆ ಅಮ್ಮನ ಬರುವಾಗ ಕರ್ಕೊಂಡು ಬಂದೆ. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಪ್ಲೀಸ್ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ನನಗೆ ಸಪೋರ್ಟ್ ಮಾಡಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಕಂಪ್ಲೀಟಾಗಿ ಅವ್ರು ಏನೇನು ಹೇಳಿದಾರೋ ಅದನ್ನು ಹಾಕ್ತೀನಿ ಫ್ರೆಂಡ್ಸ್, ನೋಡಿ. ನೆಕ್ಸ್ಟ್ ಇನ್ನೊಂದು ವಿಡಿಯೋದೊಂದಿಗೆ ಬರುತ್ತೇನೆ. ಕೀಪ್ ವಾಚಿಂಗ್. ಥ್ಯಾಂಕ್ ಯು. ಬಾಯ್ ಬಾಯ್.